ಆಹಾ, ಸ್ವರ್ಗ ಸ್ವರ್ಗ ಇಲ್ಲ. ಲೈಕ್ ಗೂಗಲ್ ಮ್ಯಾಪ್ಸಲ್ಲಿ ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ವಿ ಆರ್ ಇನ್ ಅ ಡಿಫರೆಂಟ್ ವರ್ಲ್ಡ್. ನೋಡಿ ವ್ಯೂ. ಇವಾಗ ನಾವು ಬರೋ ಚುಕ್ಕಿಗೆ ಹೋಗ್ತಿದ್ದೀವಿ. ನಿಮಗೆ ಸೀದಾ ಇದು ನೋಡಿದ್ದೆ ನೀವು ಹಳೆ ಕಾಲಕ್ಕೆ ಹೋಗ್ಬಿಡ್ತೀರಿ. ಬಸ್ಕೊಂಡು ತಿನ್ನುತ್ತೆ ನೋಡಿ, ಎಷ್ಟು ಹುಷಾರಿದೆ. ನಮ್ಮ ಹತ್ರ ದುಡ್ಡು ಇಲ್ದಿರೋ ಇರ್ಬೋದು, ನಮ್ಮ ಹತ್ರ ಕಾರ್ ಇಲ್ದಿರೋ ಇರ್ಬೋದು, ನಮಗೆ ಸ್ವಾಭಿಮಾನದ ಒಂದು ಐತೆ ರೀ. ಯಾರಾದ್ರೂ ಕೈ ಚಾಚಲ್ಲ. ನಾವು ಕಷ್ಟ ಬಿಡ್ತೀವಿ, ನಾವು ಚಿಂತೀವಿ. ಹಾಯ್, ಗುಡ್ ಮಾರ್ನಿಂಗ್. ತುಂಬ ದಿನ ಆಯಿತು ಯಾವುದೂ ವ್ಲಾಗ್ ಹಾಕಿಲ್ಲ, ಎಲ್ಲೂ ಹೊರಗಡೆ ಹೋಗಿಲ್ಲ, ಯಾಕಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಇವತ್ತು ಬೆಂಗಳೂರಿಂದ ಮಂಡ್ಯ ಹೋಗ್ತಿದ್ದೀವಿ. ಅಲ್ಲಿ ಶಿವನ ಸಮುದ್ರ ಅಂತ ಫಾಲ್ಸ್ ಇದೆ, ತುಂಬ ಚೆನ್ನಾಗಿದೆ. ಬರೀ ಮಳೆಗಾಲ ಮುಗಿದಿದೆ, ಇವಾಗೇ ಚೆನ್ನಾಗಿ ಟೈಮ್ ಇರುತ್ತೆ ಮೇ ಬಿ ಫಾಲ್ಸ್ ನೋಡಲಿಕ್ಕೆ. ಸೊ ಲೆಟ್ಸ್ ಸಿ. ಇವಾಗ ಮಾರ್ನಿಂಗ್ 6:45 ಅರೌಂಡ್. ವಿಜಯನಗರ ಹತ್ರ ನನ್ನ ಫ್ರೆಂಡ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಹೋಗಬೇಕು. ಈಗ ಇನ್ನೂ ಬೆಂಗಳೂರಲ್ಲೇ ಇದ್ದೀವಿ. ನಮ್ಮ ಫ್ರೆಂಡ್ ಹತ್ರ ಹೆಲ್ಮೆಟ್ ಇಸ್ಕೊಳ್ಳಿಕ್ಕೆ ಬಂದಿದ್ವಿ. ಅದು ಹೆಲ್ಮೆಟ್ ನಮ್ಮದೇ, ಇಲ್ಲೇ ಬಿಟ್ಟೋಗಿದ್ವಿ. ಒಂದು ಇಲ್ಲಿದೆ, ಇನ್ನೊಂದು ಈಗ ಬರುತ್ತೆ. ಇವನಿಗೋಸ್ಕರ ದೊಡ್ಡದು XL XXL ಸೈಜ್ ಬೇಕು. ನಮ್ಮ ಸೈಜೆಲ್ಲ ಸೆಟ್ ಆಗಲ್ಲ ಇವ್ರಿಗೆ. ಇವರು ಅಭಿ ಅಂತ ಪಾಪ ಮಿಸ್ ಆಗಿಬಿಟ್ಟಿದ್ದಾರೆ ನಮ್ಮ ಜೊತೆ. ಅವ್ರದ್ದು ಎಕ್ಸಾಮ್ ಇದೆ, ಓದ್ಕೊಳ್ಳಿಕ್ಕೆ ಹೋಗ್ತಿದ್ದಾರೆ. ಸೊ ನಮಗೆ ಇಲ್ಲಿಂದ ತುಂಬ ರೂಟ್ಸ್ ಇದೆ ಹೋಗೋಕ್ಕೆ, ಆದರೆ ನಾವು ಚೂಸ್ ಮಾಡಿದ್ದು ಕನಕಪುರ ಮೇಲೆ. ಯಾಕಂದರೆ ಕನಕಪುರ ತನಕ ನನಗೆ ರೂಟು ಗೊತ್ತಿತ್ತು, ಹಾಗೆ ಈ ರೂಟು ಚೆನ್ನಾಗಿದೆ ಸ್ವಲ್ಪ. ಆ್ಯಂಡ್ ಇನ್ನೊಂದು ನೈಸ್ ರೋಡ್ ಇದೆ. ಅದು ನೈಸ್ ರೋಡ್ ಬಂದುಬಿಟ್ಟು ಟೋಲ್ಸ್ ಇರುತ್ತೆ ಮತ್ತು ನಿಮಗೆ ಸ್ಪೀಡ್ ಲಿಮಿಟ್ಸು ಇದೆ. ಆ್ಯಂಡ್ ಸ್ವಲ್ಪ ರಿಸ್ಟ್ರಿಕ್ಷನ್ಸು ಇದೆ. ಮೇ ಬಿ ಬೈಕ್ ರಿಸ್ಟ್ರಿಕ್ಷನ್ಸ್ ಇರಬಹುದು ಅನಿಸುತ್ತೆ. ಅದಕ್ಕೋಸ್ಕರ ನಾನು ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಈ ರೂಟಿಂದ ಹೋಗ್ತಿದ್ದೀವಿ. ಇದು ಬಂದುಬಿಟ್ಟು ಇದು ಮೆಟ್ರೋ ಲೈನ್ ಏನಿದೆ, ಇದು ಗ್ರೀನ್ ಲೈನು. ಇದು ಲಾಸ್ಟ್ ಸ್ಟೇಷನ್ ಬಂದು ಸಿಲ್ಕ್ ಇನ್ಸ್ಟಿಟ್ಯೂಟ್ ಅಂತ. ಸೊ ಈಗ ಮುಂದೆ ಬರುತ್ತೆ ಮೆಟ್ರೋ ಸ್ಟೇಷನ್ನು. ಇದೇ ಲಾಸ್ಟ್ ಮೆಟ್ರೋ ಸ್ಟೇಷನ್ ಈ ಕಡೆ ಬೆಂಗಳೂರಲ್ಲಿ. ಆ್ಯಂಡ್ ಮುಂದೆ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗ್ತಿದೆ ಇನ್ನೂ. ಮೇ ಬಿ ಹೋಪ್ ಬೇಗ ಆಗ್ಬೋದು ಸ್ಟಾರ್ಟು. ಇದು ನೋಡಿ, ಇದು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ನು. ಇಲ್ಲಿಗೆ ಎಂಡ್ ಆಗುತ್ತೆ ಬೆಂಗಳೂರು ಮೆಟ್ರೋ. ಆ್ಯಂಡ್ ಇದು ಮುಂದೆ ಏನು ನೋಡ್ತಿದ್ದೀರಲ್ಲ ನೀವು ಬ್ರಿಡ್ಜು, ಇದು ಬಂದುಬಿಟ್ಟು ಆನೆಗಳಿಗೆ ಪಾಸ್ ಆಗೋದಕ್ಕೋಸ್ಕರ. ಈ ಕಡೆ ಎರಡೂ ಕಡೆ ಬಂದುಬಿಟ್ಟು ಫಾರೆಸ್ಟ್ ಏರಿಯಾ. ಆನೆಗಳಿಗೆ ಆ ಕಡೆಯಿಂದ ಈ ಕಡೆ ಪಾಸ್ ಆಗೋದಕ್ಕೆ ತುಂಬ ತೊಂದರೆ ಆಗ್ತಿತ್ತು. ಅದಕ್ಕೆ ಕರ್ನಾಟಕ ಗೌರ್ಮೆಂಟು ಆ ಬ್ರಿಡ್ಜನ್ನು ಕಟ್ಟಿದೆ. ನೋಡಿ, ಇದು ಟೋಲ್ ಗೇಟು ಬೆಂಗಳೂರು ಎಕ್ಸಿಟ್ ಆಗಬೇಕಾದ್ರೆ ಕನಕಪುರ ರೂಟಲ್ಲಿ. ಆ್ಯಂಡ್ ಇಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಸೊ ಇಲ್ಲೇ ಬೈಕ್ ನಿಲ್ಲಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡ್ತಾರೆ. ನೋಡಿ, ಇಲ್ಲಿ ರೋಡ್ ಟ್ರಿಪ್ ಬಂದ್ರೂ ಇನ್ಸ್ಟಾಗ್ರಾಮ್ ಬಿಡ್ತಿಲ್ಲ. ವೆಹಿಕಲ್ಸ್ ಇದೆ, ಇಲ್ಲಿ ತಿನ್ನೋಕ್ಕೂ ವೆಯ್ಟ್ ಮಾಡಬೇಕಾಯ್ತು. ನೋಡಿ, ವೆದರು ಬರಬೇಕಾದ್ರೆ ಸಡನ್ ಮಳೆ ಸ್ಟಾರ್ಟ್ ಆಯಿತು. ಬಟ್ ರೂಟ್ ನೋಡಿ ಹೆಂಗಿದೆ, ಚಿಕ್ಕ ರೂಟ್ ಇದೆ, ಪಕ್ಕದಲ್ಲೇ ಕಾಲುವೆ. ಇಲ್ಲಿಂದ ಅರೌಂಡ್ 10 ಕಿಲೋಮೀಟರ್ಸಲ್ಲಿ ಗಗನಚುಕ್ಕಿ ಫಾಲ್ಸ್ ಇದೆ. ಇಷ್ಟೊತ್ತು ಮಳೆ ಇತ್ತು, ಅದಕ್ಕೆ ಇಲ್ಲೇ ನಿಂತ್ಕೊಂಡಿದ್ವಿ. ಈಗ ನೋಡೋಣ. ನೋಡಿ, ಇದು ಆಲದ ಮರ, ಇದ್ರ ಕೆಳಗಡೆ ಗೈಸ್, ಇದು ಕಾಲುವೆ. ಈ ಕಡೆ ಕಾಲುವೆ ಇದೆ, ಕಾಲುವೆ ಪಕ್ಕ ದಾರಿ ಇದೆ. ಕಾಲುವೆ ಮಾತ್ರ ಸೂಪರ್ ಇದೆ. ಅಮೆಝಾನ್ ರಿವರ್ ಕಣ್ಣಂಗೆ ಕಾಣಿಸುತ್ತೆ ಕೆಳಗಡೆಯಿಂದ. ಮೇಲೆ ಎಲ್ಲ ಗಿಡಗಳಿದೆ, ಕೆಳಗಡೆ ನೀರಿದೆ. ವಾವ್,
ನೋಡಿ ಜಸ್ಟ್ ಇವಾಗ ಗಗನ ಚುಕ್ಕಿಗೆ ರೀಚ್ ಆಗಿದ್ದೀವಿ. ಇದು ಪಾರ್ಕಿಂಗ್ ಪ್ಲೇಸು. ಇಲ್ಲಿಂದ ನಿಮಗೆ ಫಾಲ್ಸು ಕಾಣಿಸುತ್ತೆ ನೋಡಿ. ಇಲ್ಲಿ ನಿಮಗೆ ಜ್ಯೂಸ್ ಕುಡಿಲಿಕ್ಕೆ ಜ್ಯೂಸು ಶಾಪ್ಸು ಎಲ್ಲ ಇದೆ. ಹೋಟೆಲ್ಸು ಇದೆ ಅಂತೆ ಸ್ಟೇ ಮಾಡಲಿಕ್ಕೆ. ಮಂಕೀಸ್ ತುಂಬ ಜಾಸ್ತಿ ಇದೆ. ಯಪ್ಪ ಜಗಳ ಆಡ್ತಿವೆ ನೋಡಿ. ಜನಸಾಗರ ಅಂತ ಅನ್ನಕ್ಕೆ ಬರಲ್ಲ, ಜನ ಇದ್ದಾರೆ. ಸಾರಿ. ಒಂದು ಮಸ್ಜಿದ್ ಕಾಣಿಸುತ್ತೆ ಇಲ್ಲಿ. ಇಲ್ಲೂ ನೀವು ವಿಸಿಟ್ ಮಾಡ್ಬೋದು. ಇಲ್ಲಿ ವಿಸಿಟ್ ಮಾಡಬೇಕಂದ್ರೆ ಇಲ್ಲಿಂದ ಅರೌಂಡ್ ಮತ್ತೆ 15 ಕಿಲೋಮೀಟರ್ಸ್ ನೀವು ಬೈಕ್ ಅಥವಾ ನಿಮ್ಮ ಬೈಕಲ್ಲಿ ಯಾವುದಿದೆ ಅದರಿಂದ ಹೋಗಬಹುದು. ಇಲ್ಲೆಲ್ಲ ಇನ್ನೂ ರೋಡ್ ಆಗ್ತಾರೆ. ಇನ್ನೂ 7 ಡೇಸಲ್ಲಿ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಮಿನಿಸ್ಟರ್ಸ್ ಎಲ್ಲ ಬಂದು ಜಲಪವತೋತ್ಸವ ಮಾಡ್ತಾರೆ ನೋಡಿ. ಇವರೆಲ್ಲ ಇಲ್ಲಿನ ಲೋಕಲ್ ಮಿನಿಸ್ಟರ್ಸ್. ಇವರೆಲ್ಲ ಇನ್ಸ್ಪೆಕ್ಷನ್ ಮಾಡ್ತಿದ್ದಾರೆ ರೋಡ್ ಇಲ್ಲಿ ತನಕ ಬಂತು ಅಂತ. ಕುದುರೆ ಸವಾರಿ. ಇವಾಗ ನಾವು ಬರೋ ಚುಕ್ಕಿಗೆ ಹೋಗ್ತಿದ್ದೀವಿ. ನೋಡೋಣ, ಇಲ್ಲಿಂದ 15 ಕಿಲೋಮೀಟರ್ಸ್ ಹೋಗಬೇಕು. ನೋಡಿ ಹೆಂಗಿದೆ ವ್ಯೂ. ಇಂಚ್ ಅಲ್ಲ, ಕಿಲೋಮೀಟ್ರಿಗೂ ಒಂದೊಂದು ಥರ ಲ್ಯಾಂಡ್ಸ್ಕೇಪ್ಸ್. ಸೂಪರ್ ಆಗಿದೆ ರೂಟ್ ಮಾತ್ರ. ವಾವ್, ಬರಬೇಕು, ಎಲ್ಲರೂ ಬರಬೇಕು, ಎಲ್ಲರೂ ನೋಡಬೇಕು ನಮ್ಮ ಮಂಡ್ಯನ, ನಮ್ಮ ಕರ್ನಾಟಕನ. ಗಗನ ಚುಕ್ಕಿಯಿಂದ ಬರೋ ಚುಕ್ಕಿ ಹೋಗಬೇಕಾಗಿರೋ ರೂಟಲ್ಲಿ ನಿಮಗೆ ಬ್ರಿಡ್ಜ್ ಸಿಗುತ್ತೆ. ಫಸ್ಟ್ ಬ್ರಿಡ್ಜ್ ಬಂದುಬಿಟ್ಟು ಇಲ್ಲಿದೆ. ಇದು ಬಂದುಬಿಟ್ಟು ಸೆಕೆಂಡ್ ಬ್ರಿಡ್ಜು. ಅದ್ರ ನಡುವೆ ಒಂದು ಬ್ರಿಡ್ಜ್ ಇದೆ, ತುಂಬ ಹಳೇದನ್ಸುತ್ತೆ. ಹಳೆಯ ಕಾಲದಲ್ಲಿ ಕಲ್ಲುಗಳಿಟ್ಬಿಟ್ಟು ಮಾಡಿದ ಥರ ಬ್ರಿಡ್ಜ್ ಇದೆ ನೋಡಿ. ಕಲ್ಲು ಇದು ನಡುವಿಂದು ಈಗ ಮಾಡಿದ್ದಾರೆ ಅನಿಸುತ್ತೆ ಹೊಸದು. ಬಟ್ ಇದು ಓಲ್ಡ್ ಬ್ರಿಡ್ಜ್ ಇದೆ. ನೋಡೋಕ್ಕೆ ಮಾತ್ರ ನಿಮಗೆ ಸೀದಾ ಇದು ನೋಡಿದ್ದೆ ನೀವು ಹಳೆಯ ಕಾಲಕ್ಕೆ ಹೋಗ್ಬಿಡ್ತೀರಿ ನೋಡಿ. ವ್ಯೂ ಮಾತ್ರ ಮಸ್ತ್ ಇದೆ. ಈ ಕಡೆ ಬಂದರೆ ನಿಮಗೆ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಗುತ್ತೆ. ಓಕೆ, ಲೆಟ್ಸ್ ಸಿ ಭರಚುಕ್ಕಿ. ನೀವು ಗಗನ ಚುಕ್ಕಿಯಿಂದ ಬರಬೇಕಾದ್ರೆ ಜಸ್ಟ್ ಗೂಗಲ್ ಮ್ಯಾಪ್ಸಲ್ಲಿ ಭರಚುಕ್ಕಿ ಅಂತ ಹಾಕಿದ್ರೆ ನಿಮಗೆ ಮ್ಯಾಪ್ಸಲ್ಲಿ 15 ಕಿಲೋಮೀಟರ್ಸ್ ತೋರಿಸುತ್ತೆ. ಅದೇ ನೀವು ನದಿ ದಾಟ್ಕೊಂಡು ಈ ಕಡೆ ಬರಬೇಕು. ಇದು ಭರಚುಕ್ಕಿ ಫಾಲ್ಸ್ ಎಂಟ್ರೆನ್ಸು. ಇಲ್ಲಿಂದ ನೀವು ಬರ್ತೀರಾ. ಇಲ್ಲಿ ಪಾರ್ಕಿಂಗ್ ಇದೆ ಲೆಫ್ಟ್ ಸೈಡಲ್ಲಿ. ಆ್ಯಂಡ್ ಇಲ್ಲಿ ನಿಮಗೆ ತಿನ್ನೋಕ್ಕೆ ಮಾಡೋಕ್ಕೆ ಎಲ್ಲ ತುಂಬ ಜಾಸ್ತಿ ಇದೆ ಆಪ್ಷನ್ಸು. ಗಗನ ಚುಕ್ಕಿಗಿಂತನೂ ಮೇ ಬಿ ಇದೇ ಜಾಸ್ತಿ ಫೇಮಸ್ ಅನಿಸುತ್ತೆ. ವಾವ್, ಇಲ್ಲಿ ಬೇರೆಯೇ ಇದೆ ವ್ಯೂ. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿದೆ ವ್ಯೂ. ಮತ್ತು ಇಲ್ಲೂ ಇದೆನಾ, ನೋಡೋಣ. ಟಿಕೆಟ್ ಉಂಟು. ಓಕೆ, ಇಲ್ಲೂ ಸೇಮ್ ಅದಾದ ಚೇಂಜ್ ಆದ ಎಷ್ಟಂತ 5 ರೂಪೀಸ್ ಈಚ್. ಥ್ಯಾಂಕ್ಸ್. ಟಿಕೆಟ್ ಕೊಡ್ತೀರಾ? ನೋಡಿ, ನಿಮಗೆ ವೆಹಿಕಲ್ ಬಿಡೋದಕ್ಕೆ ಅಲ್ಲಿ 10 ರೂಪಿ ಚಾರ್ಜ್ ಮಾಡ್ತಾರೆ. ಮತ್ತು ಇಲ್ಲಿ ಒಳಗಡೆ ಫಾಲ್ಸ್ ನೋಡೋಕ್ಕೆ 10 ರೂಪಿ ಚಾರ್ಜ್ ಇದೆ. ಟೋಟಲ್ 20 ರೂಪೀಸ್ ಪರ್ ಪರ್ಸನ್. 10 ರೂಪಿ ಅಂತ ಅನ್ಕೋಬೋದು. ನಿಜವಾಗ್ಲೂ ಆ ಫಾಲ್ಸ್ ನಾವು ನೋಡ್ಕೊಂಡು ಬಂದ್ವಲ್ಲ, ಅದು ನೋಡಿದ್ಮೇಲೆ ನೀವು ಇದು ನೋಡಿದ್ರೆ ಅದು ಒಂದು 10% ಅಂದರೆ ಇದು 100% ಇದೆ. ಓಕೆ, ಯು ಆರ್ ರೆಡಿ ಟು ಸಿ. ನಿಮ್ಗೇನಾದರೂ ಟೈಮ್ ಕಡಿಮೆ ಇದ್ದರೆ ಬೆಸ್ಟ್ ಫಸ್ಟ್ ನೀವು ಭರಚುಕ್ಕಿನ ವಿಸಿಟ್ ಮಾಡಿ ಸಾಕು. ಭರಚುಕ್ಕಿ ಒಂದೇ ನೋಡಿದ್ರೂ ಪೂರ್ತಿ ಫಾಲ್ಸ್ ನೋಡ್ದಂಗೆ ಆಗುತ್ತೆ. ತೋರಿಸ್ತೀನಿ, ಒಂದೇ ನಿಮಿಷ.
ಅಡ್ವಾಂಟೇಜ್ ಏನಂದರೆ ನಿಮಗೆ ವ್ಯೂ ಪಾಯಿಂಟ್ಸ್ ಎಲ್ಲ ಇದೆ. ಅಲ್ಲಿಂದ ಮಾತ್ರ ಫಾಲ್ಸ್ ನೋಡಿದ್ರೆ ನೀವು ವಾವ್ ಅಂದ್ಬಿಡ್ತೀರ ಅಷ್ಟೇ. ಅದಕ್ಕಿಂತ ಜಾಸ್ತಿನೂ ಅನ್ಬೋದು. ಇವಾಗ ತಾನೇ ಫಾಲ್ಸಿಂದ ನೀರು ತೊಗೊಂಬಂದ್ವಿ, ಕುಡಿತಿದ್ದ ನಮ್ಮ ಫ್ರೆಂಡು ಕೆಳಗಡೆ ಇಳಿದು ಗೈಸ್. ಇಲ್ಲಿ ಶಿವನ ಸಮುದ್ರದಲ್ಲಿ ವಾಶ್ರೂಮ್ಗೆ ಬಂದಿದ್ದೆ. 1 ನಂಬರ್ ಹೋಗೋಕ್ಕೆ 10 ರೂಪಿ ಅಂತೆ. ಶಿವನ ಸಮುದ್ರ ಫಾಲ್ಸ್ ನೋಡೋಕ್ಕೆ 5 ರೂಪೀಸ್ ಇದೆ. ಇವರು 10 ರೂಪಿ ಕೇಳ್ತಿದ್ದಾರೆ, ಏನು ಮಾಡೋದು? ಸೊ ಇವಾಗ ನಾವು ರಿಟರ್ನ್ ಹೋಗ್ತಿದ್ದೀವಿ ಬೆಂಗಳೂರಿಗೆ. ಅಲ್ಲಿ ಇನ್ನೂ ತುಂಬ ಪ್ಲೇಸಸ್ ಇತ್ತು ನೋಡಬೇಕು ಅಂತ ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ನನ್ನ ಫ್ರೆಂಡ್ಗೆ ನೈಟ್ ಶಿಫ್ಟ್ ಇತ್ತು. ಸೊ ವಿತಿನ್ 7 o'clock ಬೆಂಗಳೂರು ಮುಟ್ಬೇಕಿತ್ತು. ಓಕೆ, ನೆಕ್ಸ್ಟ್ ಟೈಮ್ ಮತ್ತೆ ಹೋಗೋಣ. ಅಲ್ಲಿ BR ಹಿಲ್ಸ್ ಇದೆ, ಇನ್ನೂ 1-2 ಪ್ಲೇಸಸ್ ಇದೆ ನೋಡಬೇಕು ಅಂತ. ನೆಕ್ಸ್ಟ್ ಟೈಮ್ ಲೆಟ್ಸ್ ಸಿ. ಥ್ಯಾಂಕ್ ಯು.